ಸೊ ಇವತ್ತು ನ್ಯೂಜಿಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾ ಮ್ಯಾಚ್ ಇದೆ. ಸೆಕೆಂಡ್ ಸೆಮಿಫೈನಲ್ ಲಾಹೋರದಲ್ಲಿ. ಇವತ್ತು ಯಾರು ಗೆದ್ದಿದ್ದಾರೆ ನಾಳೆ 9ನೇ ತಾರೀಕು ಸಂಡೇ ನಮ್ಮ ಕೂಡ ಇಂಡಿಯಾ ಟೀಮ್ ಕೂಡ ಆಡೋಕ್ಕೆ ದುಬೈಗೆ ಬರಲೇಬೇಕು. ಯಾಕಂತಂದರೆ ಸೌತ್ ಆಫ್ರಿಕಾದ 2ನೇ ಸಲ ಆಸ್ಟ್ರೇಲಿಯಾ ಜೊತೆನೇ ದುಬೈಗೆ ಬಂದಿದ್ದರು. ಆಸ್ಟ್ರೇಲಿಯಾ ಅವತ್ತು ನ್ಯೂಜಿಲೆಂಡ್ ಆ್ಯಂಡ್ ಇಂಡಿಯಾ ಗೆದ್ದ ಸಲ ಇಂಡಿಯಾದವರು ಗೆದ್ದ ಸಲ ಟಾಪ್ ಒಂದು ಕುಳ್ಕೊಂಡು ಸಲ ಸೌತ್ ಆಫ್ರಿಕಾ ಸೀದಾ ವಾಪಸ್ ಪಾಕಿಸ್ತಾನಕ್ಕೆ ಬರ್ಬೇಕಾಯ್ತು. ಸೊ ಇವತ್ತು ನ್ಯೂಜಿಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾ ಮ್ಯಾಚ್ ಇದೆ. ಅದು ನೋಡ್ಕೊಂಡು ಬಂದಮೇಲೆ ಸೆಮಿಫೈನಲ್ಸ್ 2 ಇದೆ. ಸೊ ಯಾರು ಗೆದ್ದಿರ್ತಾರೆ ಅವರು ನಮ್ಮ ಇಂಡಿಯಾಗೆ ಬರ್ತಾರೆ ಫೈನಲ್ಗೆ. ಸೋತವರು ಸೀದಾ ಮನೆಗೆ ಹೋಗ್ತಾರೆ. ನಿನ್ನೆ ಆಸ್ಟ್ರೇಲಿಯಾದವ್ರು ಹೆಂಗೆ ಕಳಿಸ್ಬಿಟ್ರಲ್ಲ ನಮ್ಮ ಇಂಡಿಯಾದವ್ರ ಮನೆಗೆ, ಆಸ್ಟ್ರೇಲಿಯಾದವ್ರಿಗೆ ಫೈನಲ್ಗೆ ಬರೋಕ್ಕೆ ಬಿಟ್ಟೇ ಇಲ್ಲ. ಯಾಕಂತಂದರೆ ಲಾಸ್ಟ್ T20ಯಲ್ಲಿ ಅಫ್ಘಾನಿಸ್ತಾನದವರು ನಾಕೌಟ್ ಗೇಮಿಂದನೇ ಆಚೆ ಆಗಿಬಿಟ್ರು. ಸೊ ಇವತ್ತು ಸೆಮಿಫೈನಲಲ್ಲಿ ಇಂಡಿಯಾದವ್ರು ಹೊಡೆದ ಆಚೆ ಆಗಿದ್ದಾರೆ. ಸೊ ಇನ್ನೂ ಒಂದು ಸ್ಟೆಪ್ ವೇ ಟೈಟಲ್ ವಿನ್ನಿಂಗ್. ಸೊ ಆಲ್ ದ ಬೆಸ್ಟ್ ಆಫ್ ಇಂಡಿಯಾ. ಸೊ ಇವತ್ತು ಯಾರು ಗೆಲ್ತಾರೆ ನಾಳೆ ಸಂಡೇ ದಿನ ಮ್ಯಾಚ್ ನಮ್ಮ ಇಂಡಿಯಾ ಕೂಡ ಬರ್ತಾರೆ. ಸೊ ಅದು 4 ಡೇಸ್ ಟೈಮಿಂಗ್ ಇದೆ. ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಚಿಂದಿ ಬ್ಯಾಟಿ ನಂಗೆ ಬರಬೇಕು ನಮ್ಮ ಇಂಡಿಯಾದವರು. ಸೊ ನಮ್ಮದೊಂದು ಬಿಗ್ ಸೆಲ್ಯೂಟು ಇಂಡಿಯಾ ಟೀಮ್ಗೆ ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು. ಇಂಡಿಯಾದವ್ರು ಏನಂತಂತಂದರೆ ತಲೆ ಕೆಟ್ಟ ಬಂದುಬಿಟ್ಟಿಟ್ರು. ಫಸ್ಟ್ ಟಾಸ್ ಆದ್ಗೇ ಬ್ಯಾಟಿಂಗ್ ತೊಗೋತೇವೆ ಅಂತ ಹೇಳ್ಬಿಟ್ರೆ. ಯಾಕಂತಂದರೆ ಫ್ಲಾಟ್ ಸರ್ಫೇಸ್ ನೋಡಿಬಿಟ್ಟು ಸ್ಮಿತ್ ಕಣ್ಣು ಅರಳಿಬಿಡುತ್ತೆ. ಚೆನ್ನಾಗಿ ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಚೆನ್ನಾಗಿ ಸ್ಕೋರ್ ಹೊಡಿಬೇಕಂತೇಳಿ ಮಾಡಿದ್ರು. ಒಂದು 300-350 ಹೊಡೆದು ಬಿಟ್ಬಿಡಮು, ಇವಾಗ ಇಂಡಿಯಾದವ್ರನ್ನ ಹೆಂಗೂ ಇದು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ಲ್ಯಾನಲ್ಲಿ ಬಂದಿದ್ರು. ಆ ಪ್ಲ್ಯಾನು ಉಲ್ಟಾ ಮಾಡಿ 264ಕ್ಕೆ ಆಲ್ಔಟ್. ಇದು 6 ಟೈಮು ICC ಇನ್ವೆಂಟ್ ಅಂತಲ್ಲಿ ಅಪೋನೆಂಟ್ ಟೀಮ್ನ ಆಲ್ಔಟ್ ಮಾಡ್ತಾ ಇರೋದು ಇನ್ಸೈಡ್ 50 ಓವರ್ ಗೇಮಲ್ಲಿ. ಸೊ ಇದು ನಮ್ಮ ಇಂಡಿಯಾ. ICC ಟೂರ್ನಮೆಂಟಲ್ಲಿ ಎಷ್ಟು ಆಸ್ಟ್ರೇಲಿಯಾ ಬಿಗ್ ಚೇಂಜಸ್ ಆಗಿ ಬರ್ತಾರಲ್ಲ, ಇವಾಗ ನಮ್ಮ ಇಂಡಿಯಾನು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸೊ ಇವಾಗ ಹೇಳ್ಬೇಕಂತಂದರೆ ಆಸ್ಟ್ರೇಲಿಯಾಕ್ಕಿಂತ ನಮ್ಮ ಇಂಡಿಯಾನೇ ಸ್ಟ್ರಾಂಗ್ ಇರೋದು. ಏನು ಬ್ಯಾಟ್ ತೊಗೊಂಬಂದು ನೋಡ್ತೀರಾ, ನಮ್ಮ ವಿರಾಟ್ ಕೊಹ್ಲಿ ಜಸ್ಟ್ 100 ಮಿಸ್ಸು. ಯಾಕಂತಂದರೆ ಈಗ ಗೊತ್ತಲ್ಲ ಬ್ಯಾಟ್ ಇರಬೇಕಾಗಿತ್ತು. ಸೊ ನಮ್ಮ ಕನ್ನಡದ ಹುಡುಗಂದು ಒನ್-ಡೇದಲ್ಲಿ 3000 ರನ್ ಪೂರೈಸಿದ್ದಾರೆ ನಿನ್ನೆ. ಸೊ ಅದೊಂದು ಒಳ್ಳೆ ಗುಡ್ ನ್ಯೂಸ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. ಸೊ ನೆಕ್ಸ್ಟ್ ಹೋಗ್ತಾ ಅವರು ಸ್ವಲ್ಪ ಇಂಪ್ರೂವ್ ಆಗಲಿ ಅಂತೇಳಿ ನಾವು, ಯಾಕಂತಂದ್ರೆ ನಮ್ಮ ಹುಲಿಗಿರಿ ಎಲ್ಲಿ ಬ್ಯಾಟಿಂಗ್ ಆಡ್ಬೇಕು ಅಂತದ್ದು ಸ್ಪಾಟೇ ಸಿಗ್ತಾಯಿಲ್ಲ ಕರೆಕ್ಟ್. ಯಾಕಂತಂದ್ರೆ ಒಮ್ಮೆ ಓಪನರು, ಆಮೇಲೆ ಒನ್-ಡೇ ಆಡಿಸ್ತಾರೆ, ಇಲ್ಲ ಅಂತಂದರೆ 3 ನಂಬರ್ ಆಡಿಸ್ತಾರೆ, ಇಲ್ಲ 4 ನಂಬರು, 5 ನಂಬರು, 6 ನಂಬರು, ನಿಮ್ಗೆ ಗೊತ್ತಿಲ್ಲ 8 ನಂಬರ್ವರೆಗೂ ನಮ್ಮ KL ರಾಹುಲ್ ಅವರು ಬ್ಯಾಟಿಂಗ್ ಆಡಿದ್ದಾರೆ 8 ನಂಬರಲ್ಲಿ ಬಂದು. ಸೊ ಅವ್ರಿಗೇನು ಹೊಸದೇನು ಡಿಫ್ರೆನ್ಸ್ ಅನ್ಸಲ್ಲ, ಎಲ್ಲಿ ಆಡಿಸಿದ್ರು ಆಡ್ತಾರೆ. ಯಾಕಂತಂದರೆ ಅಷ್ಟು ಕ್ಲಾಸ್ ಪ್ಲೇಯರ್ ಯಾವತ್ತು ಕ್ಲಾಸ್ ಆಗೇ ಇರೋದು. ಸೊ ನನಗೆ ಓಪನರ್ ಆಡಿಸಿದರೆ ನಾನು ಆಡ್ತೀನಿ ಅಂತ ಹಂಗೇನಿಲ್ಲ ಅವರೆಲ್ಲ. ಯಾಕಂತಂದರೆ ಆ ಥರ ಆಡೋದ್ರಿಂದ ಎಲ್ಲಿ ಹಾಕಿ ಆಡೋದ್ರಿಂದ ಟೆಕ್ನಿಕ್ ಇದೆ ಅಂತ ಹೇಳ್ಬಿಟ್ಟೇ ಅವಾಗ ಇನ್ನು ಇಂಡಿಯಾ ಟೀಮಲ್ಲಿ ಉಳ್ಕೊಂಡು. ಯಾಕಂತಂದರೆ ಆಲ್ 3 ಫಾರ್ಮೆಟ್ ICC ಇವೆಂಟಲ್ಲಿ ಭಾಗವಹಿಸಿದ ಏಕೈಕ ನಮ್ಮ ಕನ್ನಡದ ಹುಡುಗ ಅದು KL ರಾಹುಲ್. ಸೊ KL ರಾಹುಲ್ ಟೀಮಲ್ಲಿ ಇರೋದು ನಮಗೊಂದು ಕನ್ನಡಿಗರಿಗೆ ಒಂದು ದೊಡ್ಡ ಹೆಮ್ಮೆ. ಸೊ ಹಂಗೆ ನಮ್ಮ ಕನ್ನಡದ ಹುಡುಗ ಆಡಲಿ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ನಾವು ಹೇಳೋಣ. ಅದು ಬಿಗ್ ಸ್ಕೋರ್ ಬರ್ತಾ ಇಲ್ಲ. ಯಾಕಂತ ಬಿಗ್ ಸ್ಕೋರ್ ಅಂತಂದರೆ ಒಂದು ಇಂಡಿಯಾ ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ ಆಲ್ಮೋಸ್ಟ್ ವಿನ್ನಿಂಗ್ ಕ್ಲೋಸಲ್ಲಿ ಹೋಗಿರುತ್ತೆ. ಅವಾಗ ಭಾಳ ಅಂದರೆ ಒಂದು 60-70 ರನ್ ಇರುತ್ತೆ. ಸೊ ಅವಾಗೆಲ್ಲ ಮ್ಯಾಕ್ಸಿಮಮ್ ರನ್ ಮಾಡೋಕ್ಕಾಗೋದೇ KL ರಾಹುಲ್ ಕಡೆಯಿಂದ 40-50 ರನ್ ಅಷ್ಟೇ. ಸೊ ಇನ್ ಕೇಸ್ ಏನಾದ್ರು ಬೇಗ ವಿಕೆಟ್ ಬಿದ್ದಿತ್ತಂದರೆ ಅವಾಗ ಒಂದು ಬಿಗ್ ಇನ್ನಿಂಗ್ಸ್ ಕಟ್ಟೋಕ್ಕೆ ಒಂದು ಚಾನ್ಸಸ್ ಸಿಗುತ್ತೆ. ಸೊ ಏನಾಗಿದೆ ಅಂತಂದರೆ ಅದೇ ಹೇಳ್ತೀನಿ, ನಂಬರ್ 6-7 ಸ್ಪಾಟಲ್ಲಿ ಬರೋದು ಅಷ್ಟೊಂದು ರನ್ ಮಾಡೋಕ್ಕಾಗಲ್ಲ. ಯಾಕೆ ಮ್ಯಾಕ್ಸಿಮಮ್ ಕ್ಯಾಮಿ ಮಾಡೋಕ್ಕಾಗುತ್ತೆ, ಒಂದು 30-40 ರನ್ ಆಡಿದ್ರೆ ಸಾಕಷ್ಟೇ. ಸೊ ಅದು ಇಂಡಿಯಾಗೆ ಒಂದು ಹೆಲ್ಪ್ ಆಗುತ್ತೆ ಟೀಮ್ಗೆ. ಸೊ ಬಾಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ವರುಣ್ ಚಕ್ರವರ್ತಿ ಹಿಂದಿನ ನ್ಯೂಜಿಲೆಂಡ್ ಮ್ಯಾಚಲ್ಲಿ 5 ವಿಕೆಟ್ ತೊಗೊಂಡಿದ್ರು. ಸೊ ಇವತ್ತು ಮ್ಯಾಚ್ನು 2 ವಿಕೆಟ್ ತೊಗೊಂಡ್ರು ಅವ್ರು. ಬಟ್ ಸ್ವಲ್ಪ ಚೇಂಜ್ ಆಗಿ ಅಕ್ಷರ್ ಪಟೇಲ್ ರೀ ಮ್ಯಾಕ್ಸ್ವೆಲ್ ತಿರುಗಿ ಲೆಗ್ ಸೈಡ್ ಒಂದು 6 ಹೊಡೆದವ್ರೆ. ನೆಕ್ಸ್ಟ್ ಬಾಲೇ ಬೋಲ್ಡ್ ಹೊಡಿ ಅಂತ ಹೇಳ್ಬಿಟ್ಟು ಸೀದಾ ಆಚೆನೆ ನಮ್ದು ಹೊಲಿ ಐತಿಲ್ಲ ಹಿಂಗೆ ಹೊಡೆಯೋದು ಚಿಕ್ ಅಂತೇಳಿ ಇಟ್ಟಿದ್ದೆ ಹೊಡ್ಯಾಕತ್ತಿ ಬಿಟ್ಟಿದ್ದೆ. ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಾಗ 30 ಬಾಲ್ಕಿಂತ ಜಾಸ್ತಿ ಆಡಿಸ್ಕೊಡ್ಲೇಬಾರ್ದು ಅಂತೇಳಿ. ಸೊ ನಿನ್ನೆ ಅದೇ ಮಾಡಿದ್ರು, 30 ಬಾಲ್ ಒಳಗಡೆ ಕಟ್ ಆಗಿಬಿಟ್ರು ಅವನ್ನ. ಸೊ ವರುಣ್ ಚಕ್ರವರ್ತಿ ಗಿಲ್ ಕ್ಯಾಚ್, ನಂಬರ್ 1 ರನ್ ಔಟು ಎಲ್ಲ ಸೇರಿ ಒಂದು ಅದ್ಭುತ ಆಗೈತೆ ಅಂತಂದ್ರೆ ಅದೇನು ಅದ್ಭುತ ಆಗೈತೆ ಅಂದ್ರೆ ನಮ್ಮ ಇಂಡಿಯಾದವ್ರು ಫೈನಲ್ ಹೋಗಿದ್ದಾರೆ ಅಂತ ಅರ್ಥ. ಸೊ ಇವತ್ತು ಸೌತ್ ಆಫ್ರಿಕಾ ಆ್ಯಂಡ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇದೆ, ಸೆಕೆಂಡ್ ಸೆಮಿಫೈನಲ್ಲು. ಸೊ ಯಾರೆಲ್ಲ ಹೌದು ಗೆದ್ದಿತೈತಿ ಅಂತ ಹೇಳ್ಬಿಟ್ಟು, ಸೌತ್ ಆಫ್ರಿಕಾ ಗೆದ್ದಿತ್ತು ನ್ಯೂಜಿಲೆಂಡ್ ಗೆದ್ದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.
ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಒಂದು ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ.